ಸಿಎಂ ಕುರ್ಚಿ ಪಡೆಯಲು ಡಿಕೆ ಶಿವಕುಮಾರ್ ಆತುರ. ಅಧಿಕಾರ ಹಂಚಿಕೆ ಅವಧಿಗೂ ಮುನ್ನವೇ ಬಂಡೆ ಅವಸರದ ನಡೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಡಿಕೆ ರೆಡಿಯಾಗಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಡದಿದ್ರು ಡಿಕೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಹೇಳಿಕೆ ಕೊಟ್ಟಿದ್ದಾರಾ ಡಿಕೆ ಶಿವಕುಮಾರ್ ಅವರು? ಅಧಿಕಾರ ಹಂಚಿಕೆ ಸೂತ್ರವನ್ನ ನೆನಪಿಸಲು ಮುಂದಾದ್ರ ಡಿಕೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿಯೇ ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂದ್ರ, ನನ್ನಿಂದಲೇ ಸರ್ಕಾರ ಎಂದ ಡಿಕೆಶಿ ಸಿಎಂ ಕುರ್ಚಿಗೆ ಆಸೆ ಪಡ್ತಿದ್ದಾರಾ? ಅಧ್ಯಕ್ಷ ಹುದ್ದೆಗೇರಲು ಕಾಂಗ್ರೆಸ್ನಲ್ಲಿ ಯಾರು ತಯಾರಿಲ್ಲ, ಇದನ್ನ ಬಳಸಿಕೊಂಡಿದ್ದಾರಾ ಡಿಕೆಶಿ ಅವರು? ರಾಜೀನಾಮೆ ಹೇಳಿಕೆ ಮೂಲಕವೇ ಹೈಕಮಾಂಡ್ಗೆ ಒಂದು ಹೈ ಸಂದೇಶವನ್ನ ಕಳಿಸಿದ್ರ. ಈ ಮೂಲಕ ಒಪ್ಪಂದವನ್ನ ಸಿದ್ದು ಹಾಗೂ ಹೈಕಮಾಂಡ್ಗೂ ನೆನಪಿಸಿದ್ರ ಡಿಕೆಶಿ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್ ಮೇಲೆ ಅನೇಕ ಆರೋಪಗಳಿತ್ತು. ಏನೋ ಅಧಿಕಾರಿಗಳನ್ನ ಕೈಗೊಂಪೆಯಂತೆ ಆಡಿಸ್ತಿದ್ದಾರೆ, ಇನ್ನು ಸರ್ಕಾರದ ಎಲ್ಲ ಕೆಲಸಗಳಲ್ಲೂ ಕೂಡ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ ಅಂತ ಈ ಹಿಂದೆ ಸಚಿವರು ಕೂಡ ಹೇಳಿದ್ರು. ಇದಾದ ಬಳಿಕ ಏನು ಸಚಿವ ಸಂಪುಟದಲ್ಲಿರುವಂತಹ ಸಚಿವರಿಂದಲೇ ಒಂದಿಷ್ಟು ಪ್ರಶ್ನೆಗಳು ಬಂದಿತ್ತು.